ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಭೂಗರ್ಭ ಶಾಸ್ತ್ರಜ್ಞರಾಗಿರುವಂತಹ ಪ್ರಕಾಶ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, 20 ಸೆಕೆಂಡ್ ಅಲ್ಲಿ 2 ಬಾರಿ ಈ ರೀತಿ ಭೂಕಂಪನ ಆಗತ್ತೆ ಅಂತ ಹೇಳಿದ್ರೆ ವೈಜ್ಞಾನಿಕ ಕಾರಣಗಳು ಏನಿರಬಹುದು ಸರ್? ಇದು ನೋಡಿ, ವೆನಿಜುಲಾ ಈ ಒಂದು ಸ್ಯಾನ್ ಸೆಬಾಸ್ಟಿಯನ್ ಫಾಲ್ಟ್ ಸಿಸ್ಟಮ್ ಏನಿದೆ, ತುಂಬಾ ಸ್ಟ್ರಾಂಗ್ ಲೊಕೇಶನ್. ಅದು ಹಿಂದೆ ಹಲವಾರು ಬಾರಿ 7.7 ಕೂಡ ಆಗಿದೆ. ಅಲ್ಲಿ 1812ರಲ್ಲಿ 7.7 ಆದಾಗ 30,000 ಜನ ಸತ್ತೋಗಿದ್ರು ಆಗ. ಈಗ ಡೆತ್ ಸಂಖ್ಯೆ ಮೋರ್ ದನ್ 1 lakh ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಅದು 2-3 ಲಕ್ಷ ಕೂಡ ಆಗ್ಬಹುದು. ಯಾಕೆಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಪೂರ್ತಿ ಕೊಲಾಪ್ಸ್ ಆಗೋಗಿವೆ. ಸಾವಿರಾರು ಜನ ಒಳಗಡೆ ಸಿಕ್ಕೊಂಡಿದ್ದಾರೆ. ಎಕ್ಸಾಕ್ಟ್ ಫಿಗರ್ ಇನ್ನೂ ಸಿಕ್ಕಿಲ್ಲ. ಮೇಜರ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಕೂಡ ಅಮೆರಿಕನ್ ಏಡ್ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ದಟ್ ಮೀನ್ಸ್ ಇಟ್ಸ್ ಅ ಮೇಜರ್ ಇವೆಂಟ್. ನೀವು ಹೇಳಿದಾಗೆ ವಿತ್ ಇನ್ 1 minute 7.5 ಮತ್ತು 7.2 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಆಗಿರೋದು ತುಂಬಾ ಅಪರೂಪ ಈ ರೀತಿ ಆಗಿರೋದು. ಅಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದ್ರೆ, ಎರಡು ಕೂಡ ಇಂಡಿಪೆಂಡೆಂಟ್ ಅರ್ಥಕ್ವೇಕ್ಸ್, ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೆ ಆಶ್ಚರ್ಯ ಏನು ಅಂದ್ರೆ 7.5 ಮತ್ತು 7.2 ಇಷ್ಟು ದೊಡ್ಡ ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಆದ್ರೂ ಕೂಡ ಇದುವರೆಗೂ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ಆಫ್ಟರ್ ಶಾಕ್ ಆಗಿಲ್ಲ. ಅದೇ ಕಾಮ್ಚೆಟ್ ಜಪಾನ್ ಮತ್ತು ಫಿಲಿಪೀನ್ಸ್ ಅಲ್ಲಿ ಹೋದ ವಾರ ಕಳೆದ 15 ದಿನಗಳಿಂದ ಆದ 7.5 ಪ್ರಮಾಣದ ಭೂಕಂಪಗಳಲ್ಲಿ 200-300 ಆಫ್ಟರ್ ಶಾಕ್ಸ್ ಆಗಿದ್ದು ಆ ಲೊಕೇಶನ್ಸ್. ಬಟ್ ಇದುವರೆಗೂ ಒಂದು ಆಫ್ಟರ್ ಶಾಕ್ ಆಗಿಲ್ಲ. ದಟ್ ಮೀನ್ಸ್ ಈ 7.5 ಮತ್ತು 7.2 ಈಸ್ ನಾಟ್ ದಿ ಎಂಡ್ ಆಫ್ ದಿ ಸ್ಟೋರಿ, ಈಸ್ ನಾಟ್ ದಿ ಫೈನಲ್ ಪಿಕ್ಚರ್. ಈ ಒಂದು ಆಕ್ಟಿವಿಟಿ ಏನಿದೆ, ಸೀಸ್ಮಿಕ್ ಆಕ್ಟಿವಿಟಿ ಮುಂದುವರಿಯುತ್ತೆ. ಇದು ಮುಂದಿನ ದಿನಗಳಲ್ಲಿ ಮೇ ಬಿ ಮ್ಯಾಟರ್ ಆಫ್ ಫ್ಯೂ ಮಂತ್ಸ್ 8+8+9 ಕೂಡ ಆಗುವ ಸಾಧ್ಯತೆ ಇದೆ. ಇಟ್ಸ್ ಅ ಮೇಜರ್ ಟೆಕ್ಟಾನಿಕ್ ಝೋನ್. ಸೊ ಹಾಗಾಗಿ ಭೂಕಂಪಗಳು ಆಗುವ ಜಾಗದಲ್ಲಿ ಪದೇ ಪದೇ ಯಾಕೆ ಆಗ್ತಾನೆ ಇರುತ್ತೆ? ಯಾಕೆ ಅಂದ್ರೆ ಇದು ಸಬ್ಡಕ್ಷನ್ ಝೋನ್, ಇವೆಲ್ಲ ಕೊಲ್ಯೂಷನ್ ಝೋನ್ಸ್. ಈ ಪರ್ಟಿಕ್ಯುಲರ್ ಝೋನ್ ಏನಿದೆ, ಇದು ಸೂಚರ್ ಲೈನ್ ತರ ಕಾಣಿಸ್ತಾ ಇದೆ. ಟೆರೈನ್ ಜಂಕ್ಷನ್ ಇದೆ. ನಾರ್ದರ್ನ್ ಪಾರ್ಟ್ ಆಫ್ ವ್ಯಾಲೆನ್ಸಿಯಾ ಮತ್ತು ಕಾರಕಾಸ್ ಏನಿದೆ, ಈ ದೊಡ್ಡ ನಗರ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಎರಡೂ ಕೂಡ ಸೂಚರಿಂಗ್ ಆಗಿವೆ. ಎರಡು ಟೆರೈನ್ ಒಂದು ಅಲ್ಲಿ ಜಾಯಿನ್ ಆಗಿವೆ. ಅದು ಪದೇ ಪದೇ ಆಗ್ತಾನೆ ಇರುತ್ತೆ, ಇನ್ನು ಎಂಡ್ ಆಗಿಲ್ಲ. ಸೊ ಹೀಗಾಗಿ ಈ ಸುತ್ತಮುತ್ತಲ ಪ್ರದೇಶ ಏನಿದೆ, ಕ್ಯಾರಿಬಿಯನ್ ಐಲ್ಯಾಂಡ್ಸ್, ಕ್ಯಾರಿಬಿಯನ್ ಟೆಕ್ಟಾನಿಕ್ ಝೋನ್, ಇದು ತುಂಬಾ ದೊಡ್ಡ ಸೀಸ್ಮಿಕ್ ಝೋನ್. ಆ ಕಡೆ ಗ್ವಾಟಮಾಲಾ ಮತ್ತೆ ಈಕ್ವೆಡಾರ್, ಕೋಸ್ಟರಿಕಾ ಮತ್ತೆ ಈ ಕಡೆ ಹೊಂಡುರಾಸ್, ಇವೆಲ್ಲವೂ ಕೂಡ ಡೀಪ್ ಸೀಸ್ಮಿಕ್ ಝೋನ್ಸ್. ಇಲ್ಲೇ ಒಂದಲ್ಲ ಒಂದು ಆಗ್ತಾನೆ ಇರುತ್ತೆ. ನಮ್ಮ ವೆಸ್ಟರ್ನ್ ಏನು ಪ್ಯಾಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ನಾವ್ ಹೇಳ್ತೀವಿ, ಆ ರೀತಿ ಜಾಗ ಇದು. ವೆಸ್ಟರ್ನ್ ಮಾರ್ಜಿನ್ ಆಫ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಮತ್ತು ಸೆಂಟ್ರಲ್ ಅಮೆರಿಕಾ ಜಂಕ್ಷನ್ ಪಾಯಿಂಟ್ ಎಲ್ಲಾನು. ಹಾಗಾಗಿ ಲಾಟ್ ಆಫ್ ಸ್ಟ್ರೆಸಸ್ ಇರುತ್ತೆ, ಸಿಕ್ಕಾಪಟ್ಟೆ ಸ್ಟ್ರೆಸಸ್ ಅಕ್ಯುಮುಲೇಟ್ ಆಗಿರುತ್ತೆ. ಅಂಡ್ ಹೈ. ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಭೂಕಂಪನದಿಂದಾಗಿ ಭಾರತಕ್ಕೆ ಏನಾದ್ರು ಅಪಾಯ ಇದೆಯಾ ಸರ್? ಭಾರತದ ಆಕ್ಟಿವ್ ಝೋನ್ಸ್, ಅವುಗಳ ಒಂದು ಲೊಕೇಶನ್ ಏನಿದೆ, ಅವುಗಳ ಒಂದು ಪ್ಯಾಟರ್ನ್ ಏನಿದೆ, ಒಂದ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಅಫ್ಕೋರ್ಸ್ ದಿ ಪ್ರೋಸೆಸ್ ಇಸ್ ಸೇಮ್. ಸಬ್ಡಕ್ಷನ್ ಝೋನ್ ಇದು ವರ್ಲ್ಡ್ ವೈಡ್ ಒಂದು ಬೆಲ್ಟ್ ಇದೆ. ನಮ್ಮ ಆಲ್ಪೈನ್ ಹಿಮಾಲಯನ್ ಬೆಲ್ಟ್ ಏನಿದೆ, ಅದು ಬರ್ಮೀಸ್, ಸುಮಾತ್ರಾ ಮತ್ತೆ ಸುಂಡಾ ಆರ್ಕ್, ಆ ಕಡೆ ಇಂಡೋನೇಷಿಯಾ ಬಂಡಾ ಆರ್ಕ್, ಆ ಕಡೆಯಿಂದ ಪಾಪುವಾ ನ್ಯೂಗಿನಿ, ಫಿಲಿಪೀನ್ಸ್, ಜಪಾನ್, ರಷ್ಯಾ ಕಾಮ್ಚಟ್ಕಾ, ಅಲ್ಯೂಷನ್ ಐಲ್ಯಾಂಡ್ಸ್, ಮತ್ತೆ ವೆಸ್ಟರ್ನ್ ಮಾರ್ಜಿನ್ ಆಫ್ ನಾರ್ತ್ ಅಮೆರಿಕಾ, ವೆಸ್ಟರ್ನ್ ಮಾರ್ಜಿನ್ ಆಫ್ ಸೌತ್ ಅಮೆರಿಕಾ, ಇವೆಲ್ಲವೂ ಕೂಡ ಒಂದು ಕಂಟಿನ್ಯೂಯಸ್ ಸಬ್ಡಕ್ಷನ್ ಝೋನ್. ಅಂದ್ರೆ ಎರಡು ಪ್ಲೇಟ್ಗಳು ಕೊಲೈಡ್ ಆಗುವ ಜಾಗ ಇದು, ಕನ್ವರ್ಜೆನ್ಸ್ ಅಂತ ನಾವ್ ಹೇಳ್ತೀವಿ. ಇಲ್ಲಿ ಪರ್ಟಿಕ್ಯುಲರ್ಲಿ ವೆನಿಜುಲಾ, ವ್ಯಾಲೆನ್ಸಿಯಾ, ಕಾರಕಾಸ್ ಜಾಗದಲ್ಲಿ ಸದರ್ನ್ ಪಾರ್ಟ್ ಏನಿದೆ, ಸೌತ್ ಅಮೆರಿಕನ್ ಪಾರ್ಟ್, ನಾರ್ದರ್ನ್ ಪಾರ್ಟ್ ಏನಿದೆ, ಅದು ಕ್ಯಾರಿಬಿಯನ್ ಪ್ಲೇಟ್, ಇವೆರಡು ಕೊಲೈಡ್ ಆಗೋ ಜಾಗ ಇದು. ಅದರಿಂದಾಗಿ ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ ಅಂಟಿಲ್ ಈ ಕೊಲ್ಯೂಷನ್ ಕಂಪ್ಲೀಟ್ ಆಗಬೇಕು, ಸ್ಟ್ರೆಸಸ್ ಕಂಪ್ಲೀಟ್ ಝೀರೋ ಆಗಬೇಕು. ಅದು ಇನ್ನು ಮಿಲಿಯನ್ಸ್ ಆಫ್ ಇಯರ್ಸ್ ಆಗುತ್ತೆ. ಈಗ ಸದ್ಯಕ್ಕೆ ನಿಲ್ಲುವಂಗ್ ಕಾಣಲ್ಲ ಇದು. ನಮ್ಮ ಇಂಡಿಯಾ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀಸನ್ಸ್ ಇದೆ. ಹಿಮಾಲಯನ್ ಪೊಲ್ಯೂಷನ್ ಝೋನೇ ಬೇರೆ, ಬ್ರಹ್ಮಪುತ್ರ ವ್ಯಾಪ್ತಿನೇ ಬೇರೆ, ಅಂಡಮಾನ್ ಬೇರೆ, ಹಾಗೆ ನರ್ಮದಾ, ಕೃಷ್ಣ
ಈ ರೀತಿಯ ತಾಪ್ತಿ ಈ ಲೀನಿಯಮೆಂಟ್ಸ್ ಕಥೆನೇ ಬೇರೆ. ಸೊ ಒಂದು ಪ್ರಾವಿನ್ಸ್ಗೆ ಒಂದೊಂದು ಕಾರಣ ಇರುತ್ತೆ. ಬೈ ಅಂಡ್ ಲಾರ್ಜ್ ಸರ್ಕಮ್ ಪ್ಯಾಸಿಫಿಕ್ ಬೆಲ್ಟ್ ಏನಿದೆ ಅದರ ಒಂದು ಅಂತ ಹೇಳ್ಬೋದು. ಅಂದ್ರೆ ಭಾರತ ಸದ್ಯಕ್ಕೆ ಸೇಫ್. ಸದ್ಯಕ್ಕೆ ಸೇಫ್. ಕಳೆದ 2-3 ವರ್ಷಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಿಮಾಲಯಸ್ ನಲ್ಲಿ ದೊಡ್ಡ ಭೂಕಂಪ ಆಗುತ್ತೆ ಅಂತ, ಡೆಲ್ಲಿ ಸುತ್ತಮುತ್ತ ಆಗುತ್ತೆ ಅಂತ. ಅದಿನ್ನೂ ಆಗಿಲ್ಲ. ಸೊ ಅದು ಹಿಮಾಲಯದಲ್ಲಿ ಇಂಡಿಯಾ ಪ್ಲೇಟ್ ಮತ್ತು ಏಷ್ಯಾ ಪ್ಲೇಟ್ ಎರಡು ಕೊಲೈಡ್ ಆಗಿ ಅದು ಏನ್ ಹೇಳ್ತಾರೆ ಲ್ಯಾಂಡ್ ಲಾಕ್ಡ್ ಸಿಚುವೇಶನ್ ರೀಚ್ ಆಗಿದೆಯಾ ಅನ್ನುವ ಒಂದು ದೊಡ್ಡ ಪ್ರಶ್ನೆ. ಇದರಿಂದಾಗಿ ಲ್ಯಾಮಿನೇಷನ್ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ, ಹೊಸ ಸೈಂಟಿಫಿಕ್ ಐಡಿಯಾ. ಸೊ ಆ ರೀತಿ ಇಂಡಿಯಾಗೂ ಕೂಡ ಅಪಾಯ ತಪ್ಪಿದ್ದಲ್ಲ. ಮಣಿಪುರ್ ಮತ್ತು ಬರ್ಮಾ ಈ ಝೋನ್ ನಲ್ಲಿ ಕಂಟಿನ್ಯೂಸ್ ಆಗಿ ಸಿಸ್ಮಿಕ್ ಆಕ್ಟಿವಿಟಿ ಆಗ್ತಾ ಇದೆ. ಬ್ರಹ್ಮಪುತ್ರದಲ್ಲೂ ಕೂಡ ಆಗ್ತಾ ಇದೆ. ಸೊ ಹಿಮಾಲಯನ್ ಝೋನ್ ನಲ್ಲೂ ಕೂಡ ಆಗ್ತಾ ಇದೆ. ಬಟ್ ಇಲ್ಲಿ ಮೊನ್ನೆ ಕಳೆದ 10-15 ದಿನಗಳಲ್ಲಿ ಆಯ್ತಲ್ಲ, ವೆಸ್ಟರ್ನ್ ಮಾರ್ಜಿನ್ ಆಫ್ ಪ್ಯಾಸಿಫಿಕ್, ಕಾಮ್ಚಟ್ಕಾ, ಜಪಾನ್ ಇವತ್ ಬೆಳಿಗ್ಗೆ ಕೂಡ 6.9 ಆಗಿದೆ. ಅದು ಆಫ್ ಶೋರ್ ಆಗಿದ್ರಿಂದ ಆನ್ಲ್ಯಾಂಡ್ ಡ್ಯಾಮೇಜ್ ಕಮ್ಮಿ ಆಗಿದೆ. ಇದು ಆನ್ಲ್ಯಾಂಡ್ ವೆನಿಜುಲಾ 7.5 7.2 ಡೈರೆಕ್ಟ್ಲಿ ನಗರದೊಳಗಡೆ ಎಪಿಸೆಂಟರ್ ಇದೆ. ಅದರಿಂದಾಗಿ ಬಹಳಷ್ಟು ಬಿಲ್ಡಿಂಗ್ ಬಿದ್ದೋಗಿವೆ. ಸೊ ಈ ಫಿಲಿಪೀನ್ಸ್ ಕೂಡ ಅನ್ಫಿನಿಶ್ಡ್ ಸ್ಟೋರಿ. ಅದು 7.2 ಏನಾಗಿದೆ, ಅದು ಇನ್ನೂ ಮುಂದುವರಿಯುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.